ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಕಾವೇರಿ, ಊರು ದಾವಣಗೆರೆ, ವಯಸ್ಸು 36 ವರ್ಷ ತುಂಬಿದೆ. ಗಂಡ ಅವಿನಾಶ, ಕೆಲಸ ಖಾಸಗಿ ಉದ್ಯೋಗ. ಸಮಸ್ಯೆ ಎರಡನೇ ಸಂಬಂಧ ಬೇಕು. ಆಸಕ್ತಿ ಸ್ನೇಹಿತನ ಸುಖ ಕಾಣಬೇಕು. ಎತ್ತರ 5.2 ಅಡಿ ಎತ್ತರ. ಅನುಭವ ತಕ್ಕ ಮಟ್ಟಿಗೆ ಆಗಿದೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 ಮರ್ಸಿಡೀಸ್ ಬೆಂಜ್ GLC 220D ಪ್ರೋಗ್ರೆಸಿವ್ ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮದುವೆ ಆಗಲು ಕಾರಣಗಳು: ಗಂಡನ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಬದುಕಿನ ಜವಾಬ್ದಾರಿ ವಹಿಸಿಕೊಂಡು ಹೋಗಲು ವರ ಬೇಕು. ಜೀವನದಲ್ಲಿ ತುಂಬಾನೇ ಕಷ್ಟವನ್ನ ಅನುಭವಿಸಿದ್ದೇನೆ. ಒಂಟಿ ಜೀವನ ಸಾಕಾಗಿದೆ. ಮದುವೆ ಆದಾಗಿನಿಂದ ಒಂದು ರಾತ್ರಿ ಕೂಡ ಸುಖ ಅನುಭವಿಸಿಲ್ಲ. ನೀವು ಸಿಕ್ಕಾಗ ಎಲ್ಲವನ್ನ ಹೇಳುತ್ತೇನೆ. ಮುಂದಿನ ಬಾಳು ಸುಖವಾಗಿ ಬಾಳಲು ಆಸೆ ಪಟ್ಟಿದ್ದೇನೆ. ನಾನೇನಾದರೂ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬದುಕಿನಲ್ಲಿ ಆಸೆಗಳು: ಸುಂದರವಾದ ಬದುಕು ಕಟ್ಟಿಕೊಳ್ಳಬೇಕು. ಕಳೆದುಕೊಂಡ ಎಲ್ಲಾ ಸುಖವನ್ನ ಪಡೆದುಕೊಳ್ಳಬೇಕು. ಹೊಸ ಅನುಭವಗಳೊಂದಿಗೆ ಜೀವನ ಸುಖ ನೋಡಬೇಕು. ರಜೆ ದಿನಗಳಲ್ಲಿ ಸುತ್ತಾಡಲು ಹೋಗಬೇಕು. ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಾಳಬೇಕು. ಜೀವನ ಇಡೀ ಪ್ರೀತಿ ಸ್ನೇಹದಿಂದ ಬಾಳನ್ನ ಮಾಡಬೇಕು. ಬೇಕು ಅಂದಾಗ ದೇಹಕ್ಕೆ ಸುಖ ಶಾಂತಿ ಕೊಡಬೇಕು. ಬದುಕಿನ ಉದ್ದಕ್ಕೂ ಸ್ನೇಹಿತರಾಗಿ ಬಾಳೋಣ, ಓಕೆನಾ? ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 ಮರ್ಸಿಡೀಸ್ ಬೆಂಜ್ GLC 220D ಪ್ರೋಗ್ರೆಸಿವ್ ಕಾರಿನ ರಿವ್ಯೂ ನೋಡೋದಾದ್ರೆ, ಫೋಟೋಗಳು ಬಂದು ಎಲ್ಲ ಈ ತರ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 38,09,000 ಆಗಿರುತ್ತೆ. 2017 ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 47,123 ಕಿಲೋಮೀಟರ್ ಇದರ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2017 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ 9 ಗೇರ್ಸ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ಡ್ ಆಗಿದೆ. RTO ಬಂದು ಬೆಂಗಳೂರು ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಂದು ಫ್ರಂಟ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ 2143 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 220D 4ಮ್ಯಾಟಿಕ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 400 Nm ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.